ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಇದನ್ನು ನಾವು 8ನೇ ತರಗತಿಯ ಗಣಿತ ಪ್ರಕಾಶದಿಂದ ಚಾಪ್ಟರ್ ನಂಬರ್ 3 ಸಂಖ್ಯೆಗಳ ಕಥೆಯಿಂದ ಕಂಟಿನ್ಯೂ ವಿಡಿಯೋ ನೋಡೋಣ. ಪೇಜ್ ನಂಬರ್ 74ರಲ್ಲಿರುವಂತಹ ಸ್ಥಾನ ಬೆಲೆಯನ್ನು ಪ್ರತಿನಿಧಿಸುವುದು ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿಯವರೆಗಿನ ಎಲ್ಲ ಒಂದು ವೀಡಿಯೋಸ್ಗಳು, ಹಿಂದಿನ ಒಂದು ಚಾಪ್ಟರ್ಸ್ ಮತ್ತು ಹಿಂದಿನ ಒಂದು ವೀಡಿಯೋಸ್ಗಳೆಲ್ಲವೂ ಸಹ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಸೊ ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. 3.4 ಸ್ಥಾನ ಬೆಲೆಯನ್ನು ಪ್ರತಿನಿಧಿಸುವುದು. ಮೆಸೊಪೊಟೋಮಿಯಾದ ಸಂಖ್ಯಾ ಪದ್ಧತಿ. ಸೊ ಈಗ ಬರ್ತಾ ಇದ್ದೀವಿ ನಾವು. ಇಷ್ಟು ದಿನ ಈಜಿಪ್ಟ್ನ ಸಂಖ್ಯಾ ಪದ್ಧತಿ ಆಗಿತ್ತು, ರೋಮನ್ ಆಯಿತು. ನೆಕ್ಸ್ಟ್ ಈಗ ನಾವು ಮೆಸೊಪೊಟೋಮಿಯಾದ ಸಂಖ್ಯಾ ಪದ್ಧತಿಯನ್ನು ನೋಡೋಣ. ಓಕೆ, ಆರಂಭದಲ್ಲಿ ಪ್ರಾಚೀನ ಮೆಸೊಪೊಟೋಮಿಯಾದಲ್ಲಿ ಬಳಸಲಾಗುತ್ತಿದ್ದ ಸಂಖ್ಯಾ ಪದ್ಧತಿಯು ವಿಭಿನ್ನ ಹೆಗ್ಗುರುತು ಸಂಖ್ಯೆಗಳಿಗೆ ವಿಭಿನ್ನ ಚಿಹ್ನೆಗಳನ್ನು ಹೊಂದಿತ್ತು. ನಂತರದ ಕಾಲದಲ್ಲಿ ಇದು ಅತ್ಯಂತ ಪರಿಣಾಮಕಾರಿಯಾಗಿ ಸಂಖ್ಯೆ ಪ್ರಾತಿನಿಧ್ಯದೊಂದಿಗೆ ಆಧಾರ 60 ವ್ಯವಸ್ಥೆಯಾಗಿ ಮಾರ್ಪಡ್ತು. ಸೊ ನಾವು ಹಿಂದಿನ ಒಂದು ವಿಡಿಯೋಸಲ್ಲಿ ಆಧಾರ 10 ನೋಡಿದ್ವಿ, ಆಧಾರ 5 ನೋಡಿದ್ವಿ, ಆಧಾರ 4 ಸಹ ನಾವೇ ಪ್ರಿಪೇರ್ ಮಾಡಿದ್ವಿ ಅಲ್ವಾ. ಸೊ ಇದನ್ನು ನಾವು ಸೆಕ್ಸಾಗಿಸಿಮಲ್ ಸಿಸ್ಟಮ್ ಎಂದು ಕರೆಯುತ್ತಾರೆ. ಜೆಸಿಮಲ್ ಪದ್ಧತಿ ಅಂತ ಹೇಳಿಬಿಟ್ಟು ಕರೀತಾರಂತೆ. ಇದು ಬಹಳ ಪರಿಣಾಮಕಾರಿಯಾದ ಸಂಖ್ಯಾ ನಿರೂಪಣೆಯನ್ನು ಹೊಂದಿದೆ. ಯಾಕೆ ಅಂತ ಅಂದರೆ, ಅವರು 60ನೇ ಯಾಕೆ ಆರಿಸ್ಕೊಂಡ್ರು, ಯಾಕೆ ಆಧಾರ ಸಂಖ್ಯೆ 60ನೇ ಆರಿಸ್ಕೊಂಡ್ರು ಅಂತಂದರೆ, 30 ದಿನಗಳನ್ನು ಹೊಂದಿದ್ದ ಅವರ ಚಂದ್ರಮಾಸದ ಉದ್ದ ಅಥವಾ ಭೂಮಿಯನ್ನು ಸ್ಥಿರವೆಂದು ಪರಿಗಣಿಸಿದಾಗ ಸೂರ್ಯನು ಭೂಮಿಯ ಸುತ್ತ ಒಂದು ಪರಿಭ್ರಮಣ ಅಂತ ಅಂದ್ಕೊಂಡಿದ್ರು. ಸೂರ್ಯನು ಭೂಮಿ ಸುತ್ತ ತಿರುಗತ್ತೆ ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ಅಂದ್ಕೊಂಡಿದ್ರಲ್ವಾ. ಸೊ ಅದಕ್ಕೆ ಅದು 60 ದಿನ ತಗೊಳತ್ತೆ ಅಂತ ಅಂದ್ಕೊಂಡಿದ್ರು. ಅವರ ಒಂದು ನಂಬಿಕೆ. ಭಿನ್ನ ರಾಶಿಗಳನ್ನು ಪ್ರತಿಬಿಂಬಿಸುವ ಸುಲಭತೆಯನ್ನು ಸಹ ಅದ್ರ ಬಗ್ಗೆ ಸಹ ಹೆಚ್ಚು ಮಾತಾಡ್ತಾ ಇಲ್ಲ ಇಲ್ಲಿ. ಸೊ ಇಲ್ಲಿ ಏನಪ್ಪ ಅಂತಂದರೆ, ಹೆಗ್ಗುರುತು ಸಂಖ್ಯೆಗಳ ಅವುಗಳ ಹಿಂದಿನ ಅನುಕ್ರಮ 1, 10, 60, 600, 3600, 3600ಗಳನ್ನು 60ರ ಘಾತಗಳಾಗಿ ಮಾತ್ರ ಇಳಿಸಲಾಗಿತ್ತು. ಬ್ಯಾಬಿಲೋನಿಯನ್ ಸಂಖ್ಯಾ ಪದ್ಧತಿ ಬರುತ್ತೆ. ಇದು ಕರೆಯಲ್ಪಡುವ ಮೆಸೊಪೊಟೋಮಿಯಾದ ಷಷ್ಠಿ ಸಂಖ್ಯಾ ಪದ್ಧತಿಯ ಪ್ರಭಾವವನ್ನು ಇಂದಿಗೂ ನಮ್ಮ ಸಮಯ ಮಾಪನಗಳ ಘಟಕಗಳಲ್ಲಿ ನಾವು ನೋಡ್ಬೋದು. ಯಾಕೆ ಅಂತಂದರೆ, 1 ಗಂಟೆಗೆ 60 ನಿಮಿಷ ಅಲ್ವಾ. ಸೊ 1 ನಿಮಿಷ ಅಂತಂದರೆ 60 ಸೆಕೆಂಡು. ಹಾಗಾಗಿಬಿಟ್ಟು ಇವರು 60ನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ರು. ಆಧಾರ ಸಂಖ್ಯೆಯಾಗಿ 60ನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ರು. ಸೊ ಹಾಗಾಗಿಬಿಟ್ಟು ಈ ಪದ್ಧತಿಯಲ್ಲಿ 1ಕ್ಕೆ ಈ ಚಿಹ್ನೆ ಕೊಟ್ಟರು. ಸೊ ನೀವು ಈ ಚಾಪ್ಟರ್ ತುಂಬ ಬೇರೆ ಬೇರೆ ಒಂದು ಸಂಖ್ಯಾ ಪದ್ಧತಿ ಇಷ್ಟೆಲ್ಲ ನಮಗೆ ಮುಂಚೆ ಗೊತ್ತೇ ಇರಲಿಲ್ಲ ಅಲ್ವಾ. ಸೊ ಯಾವ್ಯಾವ ಒಂದು ಸಂಖ್ಯಾ ಪದ್ಧತಿಗಳು ಇದ್ದುವು ಪ್ರಾಚೀನ ಕಾಲದಲ್ಲಿ. ಸಂಖ್ಯಾ ಪದ್ಧತಿ ನಾವು ಕಂಡುಹಿಡಿಯೋಕ್ಕಿಂತ 1, 2 ಅಂತ ಕಂಡುಹಿಡಿಯೋಕ್ಕಿಂತ ಮುಂಚೆ ಯಾವ್ಯಾವ ಸಂಖ್ಯಾ ಪದ್ಧತಿಗಳು ಇದ್ದುವು ಅನ್ನೋದು ನಮಗೆ ಈ ಚಾಪ್ಟ್ರಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಸೊ 1ಕ್ಕೆ ಈ ರೀತಿಯಾಗಿ, 10ಕ್ಕೆ ಈ ರೀತಿಯಾಗಿ, ಓಕೆ, ಆರೋ ಮಾರ್ಕಲ್ಲಿ ಚಿಹ್ನೆಯನ್ನು ಬಳಸಿದ್ರು. ನೆಕ್ಸ್ಟ್ ಬಂದು ನೋಡೋಣ. ಈಗ ಅವರ ಸಂಖ್ಯಾ ಪದ್ಧತಿಯ ಅಧ್ಯಯನವನ್ನು ಸಂಕ್ಷಿಪ್ತವಾಗಿ ನಿಲ್ಲಿಸೋಣ ಮತ್ತು ಇಲ್ಲಿಯವರೆಗೆ ಕಂಡುಬರುವ ಮೆಸೊಪೊಟೋಮಿಯಾದ ವೈಶಿಷ್ಟ್ಯಗಳನ್ನು ಬಳಸಿಕೊಂಡು ಪರಿಣಾಮಕಾರಿ ಸಂಖ್ಯಾ ವ್ಯವಸ್ಥೆಯನ್ನು ಹೇಗೆ ನಿರ್ಮಿಸಬಹುದು ಅನ್ನೋ ಒಂದು ಕಲ್ಪನೆಯನ್ನು ನೀಡೋಣ. ಸೊ ಅವರು ಹೆಗ್ಗುರುತುಗಳಿಗೆ ಏನು ಮಾಡಿದ್ರು ಗೊತ್ತಾ, 1ಕ್ಕೆ ಇದನ್ನು ಕೊಟ್ಟರು, 10ಕ್ಕೆ ಇಲ್ಲಿದೆಯಲ್ವಾ ಈ ರೀತಿಯಾಗಿ ಕೊಟ್ಟರು. ಓಕೆ, ನೆಕ್ಸ್ಟ್ 60ಕ್ಕೆ ಫಸ್ಟ್ 60 ಬಂತಲ್ವಾ, ಅದಕ್ಕೆ ಈ ರೀತಿಯಾಗಿ ವಜ್ರಾಕೃತಿಯಲ್ಲಿ 1 ಅಂತ ಬರೆದ್ರು. ನೆಕ್ಸ್ಟ್ 60 ಸ್ಕ್ವೇರ್ 3600ಕ್ಕೆ 2 ಕೊಟ್ಟರು. 60ರ ಘಾತ 3 ಅಂತ ಅಂದರೆ ಈ ರೀತಿಯಾಗಿ ಕೊಟ್ಕೊಂಡೋದ್ರು. ಯಾಕೆ ಅಂತಂದರೆ ಕಂಟಿನ್ಯೂ ಸೇಮ್ ಭಾಳ ದೊಡ್ಡ ಈಜಿಪ್ಟಲ್ಲಿ ಒಂದು ಲೆಕ್ಕ ಕೊಟ್ಟರೆ ಇಲ್ಲಿವರೆಗೂ ಚಿತ್ರ ಬಿಡಿಸ್ತಿದ್ರಲ್ಲ, ಅದನ್ನು ಕಡಿಮೆ ಮಾಡೋಣ ಅಂತ ಹೇಳ್ಬಿಟ್ಟು ಹೀಗೆ ಕೊಟ್ಟರು. ಸೊ ಈ ಚಿಹ್ನೆಗಳನ್ನು ರಚಿಸುವಲ್ಲಿ ನಾವು ವಾಸ್ತವವಾಗಿ ಭಾರತೀಯ ಅಂಕಿಗಳನ್ನು ಬಳಸಿದ್ದೇವೆ ಎಂಬುದನ್ನು ಗಮನಿಸಿ. ಇಲ್ಲಿ 1, 2, 3 ಅನ್ನೋದು ನೋಡ್ರಿ ಬಳಸಿದ್ದಾರೆ. ನಾವು ನಮ್ಮದೇ ಆದ ಚಿಹ್ನೆಗಳನ್ನು ಆವಿಷ್ಕರಿಸಬಹುದಿತ್ತು, ಆದರೆ ಸುಲಭವಾಗಿ ನೆನಪಿಸಿಕೊಳ್ಳಲು ಮತ್ತು ಬಳಸಲು ನಾವು ಪರಿಚಿತ ಸಂಖ್ಯೆಗಳಾದ 1, 2, 3 ಕೊಟ್ಟಿದ್ದೇವೆ. ಓಕೆ, ನೆಕ್ಸ್ಟ್ ಇದು ಮತ್ತೆ ಇದನ್ನು ಬಳಸಿ 1ರಿಂದ 59 ಸಂಖ್ಯೆಗಳನ್ನು ಪ್ರತಿನಿಧಿಸಬಹುದು. ಹೌದು, ಇದನ್ನು ಮತ್ತೆ ಯಾಕೆ ಅಂತಂದರೆ 60 ಅಂದ ತಕ್ಷಣ ಚೇಂಜ್ ಆಗುತ್ತಲ್ವ, ಇದಾಗುತ್ತೆ. 1ರಿಂದ 50ರವರೆಗೂ ಈ ರೀತಿಯಾಗಿ ಆಗುತ್ತೆ. ಹೇಗೆ ಅಂತ ನೋಡಿ. ಇದು 1, ಇದನ್ನು ಡಬಲ್ ಸಲ ಬರೆದ್ರೆ 2, ಇದನ್ನು 3 ಸಲ ಬರೆದ್ರೆ 3, ಇದನ್ನು 4 ಸಲ 3 ಸಲ ಬರೆದ್ಬಿಟ್ಟು ಕೆಳಗಡೆ 1 ಬರೆದ್ವಿ 4, 3 ಸಲ ಪ್ಲಸ್ 2 5, 3 ಪ್ಲಸ್ 2 5, ಇದು 3 3 6, ಇಲ್ಲಿ 3 3 3 3 ಗುಂಪುಗಳನ್ನೇ ಮಾಡ್ಕೊಂಡು ಹೋದ್ರು. 3 3 6 1 7, 3 3 6 7 8. ಸೊ ಎಷ್ಟು ಜಾಗ ಪಕ್ಕಾನೇ ಯಾವ ರೀತಿಯಾಗಿದ್ದು ಪಕ್ಕನೇ ಬಿಡಿಸ್ಕೊಂಡು ಹೋದರೆ ಭಾಳ ದೂರ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅವ್ರೇನು ಮಾಡಿದ್ರು, ಈ ರೀತಿಯಾಗಿ ಕಂಬ ಸಾಲಲ್ಲಿ ಬರ್ಕೊಂಡು ಹೋದರು. ಓಕೆ, 9 10 ಅಂದ ತಕ್ಷಣ ಚೇಂಜ್ ಆಗುತ್ತೆ ಅಂತ ಹೇಳಿದ್ದೆ ನಾನು. 10 ಅಂತಂದರೆ ಈ ಸಿಂಬಲ್ ಇದೆ ಅಂತ ಹೇಳಿಬಿಟ್ಟು ಇದು 10 10 1 11, 10 2 12, 10. ಸೊ 10 12 10 3 ಅಂದರೆ ಮತ್ತೆ ಇದೇ ಸೇಮ್ ಬರುತ್ತೆ. ಸೊ 19ರವರೆಗೂ ಬರುತ್ತೆ. ಇದ್ರ ಜೊತೆಗೆ ಈ ರೀತಿಯಾಗಿ ಬಂದು ಈ 9ನ ಚಿಹ್ನೆ ಬರುತ್ತೆ. ಓಕೆ, ನೆಕ್ಸ್ಟ್ 20ಕ್ಕೆ 2 ಈ ಚಿಹ್ನೆ, 30ಕ್ಕೆ ಇದು, 40ಕ್ಕೆ ಇದು, 50ಕ್ಕೆ ಇದು,
59ಕ್ಕೆ ಇದು. ಹಾಗಾದರೆ 59ರವರೆಗೂ ನಾವು ಇಲ್ಲಿ ಮಾಡ್ಬೋದು. 60 ಅಂದ ತಕ್ಷಣ ನೆಕ್ಸ್ಟ್ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ 60 ಅಂತ ಅಂದರೆ ಈ ರೀತಿಯಾಗಿ ವಜ್ರಾಕೃತಿಯಲ್ಲಿ 1 ಅಂತ ಬರೆದ್ರೆ ಆಯಿತು. ಓಕೆ ಫೈನ್. ನೆಕ್ಸ್ಟ್ ಲೆಟ್ ಅಸ್ ಏನಪ್ಪ ನೆಕ್ಸ್ಟ್ ಕೊಟ್ಟಿದ್ದಾರೆ, ಈ ವ್ಯವಸ್ಥೆಯಲ್ಲಿ 640 ಸಂಖ್ಯೆಯನ್ನು ಪ್ರತಿನಿಧಿಸೋಣ. ಸೊ ಯಾವ ರೀತಿಯಾಗಿ 640 ಮಾಡ್ತೀರಾ ಅಂತಂದರೆ, ಓಕೆ 640 ಏನು ಮಾಡಿದಾರೆ ಅವರು, 10 × 60 ಕೊಟ್ಟರೆ ಇದು 600 ಆಯಿತು, ಪ್ಲಸ್ 40 ನಾವು ಈಸಿಯಾಗಿ ಈ ರೀತಿಯಾಗಿ ಬರಿಬೋದು. 10 × 60 ನಾವು ಡೈರೆಕ್ಟಾಗಿ ಸಹ ನಾವು ಬರಿಬೋದು. 10 × 1 60 ಯಾವ ರೀತಿಯಾಗಿ ಬರಿಬೋದು ಅಂತಂದರೆ ಇಲ್ಲಿ ನೋಡಿ, ವಜ್ರಾಕೃತಿಯಲ್ಲಿ 1 ಅಲ್ವಾ, 60 40 ಅಂತ ಅಂದರೆ ಅದೇ ಅವರು ಮಾಡಿದಾರಲ್ವ ಮೀನು, 4 ಸಲ ಮೀನು, 1 2 ಮಿನಿಟ್ ಶೇಪಲ್ಲಿ ಕಾಣಿಸ್ತಿದೆ ನನಗೆ, ಅದಕ್ಕೆ ಹೇಳಿದೆ. ಸೊ 40, ಓಕೆ 4 × 10. ಸೊ ಇಲ್ಲಿ ನೋಡಿ 10 ಇಂಟು ಇಲ್ಲಿ ಫಸ್ಟ್ ಇನ್ನೊಂದು 10 ಬೇಕಲ್ವ, 10 × 60 ನೆಕ್ಸ್ಟ್ 40 ಇಲ್ಲಿ ಚಿಹ್ನೆಗಳು ಬಂದಿದೆ. ಓಕೆ 60ಗಳು ಮತ್ತು 1 40 ಎಂದು ಓದಬಹುದು. 10 60ಗಳು 10 60ಗಳು 1 40. ಓಕೆ 40 ಈ ರೀತಿಯಾಗಿ ತೋರಿಸಿದ್ದಾರೆ. ಓಕೆ ಇದು ಬೇಡ, ಸೊ ಕಂಟಿನ್ಯೂ ಇಲ್ಲ, ಇಲ್ಲಿ ಸ್ಪೇಸ್ ಉಳಿಸಿದ್ದಾರೆ, ಈ ರೀತಿಯಾಗಿದೆ. ಓಕೆ ಫೈನ್. ನೆಕ್ಸ್ಟ್ ಉದಾಹರಣೆ ಇನ್ನೊಂದು ಸಂಖ್ಯೆಯನ್ನು ನೋಡೋಣ. 7530 ಅಂತ ಹೇಳಿಬಿಟ್ಟು 7530 ಯಾವ ರೀತಿಯಾಗಿ ಮಾಡಿದ್ದಾರೆ, 7530 ನಾವು 7200 ಮಾಡಬಹುದು, ಪ್ಲಸ್ 300 ಪ್ಲಸ್ 30 ಇದನ್ನೆಲ್ಲ ಕೂಡಿಸಿದ್ರೆ 7530 ಆಗುತ್ತಲ್ವಾ. ಸೊ ಇಲ್ಲ ಅಂತ ಅಂದರೆ ಇನ್ನೂ ಒಂದು ಈಸಿಯಾಗಿ ಮಾಡಬಹುದು. ಯಾವ ರೀತಿಯಾಗಪ್ಪ ಅಂತಂದರೆ 2 ಇಂಟು 3000 ಮಾಡಿದ್ರೆ 7200 ಆಯಿತು, ಇದೇ 7200 ಆಯಿತು, ಪ್ಲಸ್ 5 ಇಂಟು 60 ಮಾಡಿದ್ರೆ 300 ಆಯಿತು, ಪ್ಲಸ್ 30. ಸೊ ಇದಕ್ಕೆ ನಾವು ಚಿಹ್ನೆ ಯಾವ ರೀತಿಯಾಗಿ ಬರೆಸ್ಬೋದು, 2 ಇಂಟು 2 ಅಂತ ಅಂದರೆ 2 ನಾರ್ಮಲ್ 2 ಯಾವ ರೀತಿಯಾಗಿ ಅವ್ರು ಬಿಡಿಸಿದಾರಲ್ವಾ ಹೀಗೆ, ಇಂಟು 3600 ಅಂತ ಅಂದರೆ ವಜ್ರಾಕೃತಿಯಲ್ಲಿ 60⁻2 ಅಂತ ಹೇಳಿ. ಸೊ ಅದ್ರ ಜೊತೆಗೆ ಎಷ್ಟು ಏನಿದೆ, 5 ಬಿಡಿಸೋಣ, ಬಿಡಿಸೋಕ್ಕೆ ಬರ್ತಾ ಇಲ್ಲ ಇದು, 5 ಮೇಲೆ ಫಸ್ಟ್ 3 ಅಲ್ವಾ, ಆಮೇಲೆ ನೆಕ್ಸ್ಟ್ 2 5 ಆಯಿತು, 5 ನೆಕ್ಸ್ಟ್ ಅದಕ್ಕೆ 60 ಅಂತ ಅಂದರೆ ವಜ್ರಾಕೃತಿಯಲ್ಲಿ 1 ಪ್ಲಸ್ 30 ಅಂದರೆ 1 2 3. ಓಕೆ ಸೇಮ್ ಇಲ್ಲಿ ನೋಡಿ ಯಾವ ರೀತಿಯಾಗಿ ಸೇಮ್ ಇದೆ. ನಾನು ಇಲ್ಲಿ ಯಾವ ರೀತಿಯಾಗಿ ಎಷ್ಟಿದೆ, 3600 2 ಸಲ ಇದೆ, ಒಂದು ಸಲ ಇದು ಎಷ್ಟು ಸಲ 5 ಸಲ 60 ಇದೆ, ನೆಕ್ಸ್ಟ್ 30 ಸಪ್ರೇಟ್ ಇದೆ. ಸೊ ಏನು ನಾವಿಲ್ಲಿ ಸಮೀಕರಣದಲ್ಲಿ ಬರೆದಿದೆಯೋ ಅದೇ ಚಿತ್ರದಲ್ಲಿ ತೋರಿಸ್ತಿದ್ವಿ. ಓಕೆ ನೆಕ್ಸ್ಟ್ ಅದನ್ನೇ ಸಹ ಇದನ್ನು ಅವರು ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದಾರೆ. ಸೊ ಸಿಂಪಲ್ಲಾಗಿ ಇಷ್ಟು ಎಕ್ಸ್ಪ್ಲನೇಷನ್ ಗೊತ್ತಿದ್ರೆ ಸಾಕಾಗುತ್ತೆ. ಓಕೆ ಫೈನ್. ನೆಕ್ಸ್ಟ್ 640 ಯಾವ ರೀತಿಯಾಗಿ ಪ್ರತಿನಿಧಿಸಿದ್ವಿ, ನಮ್ಮ ಹಿಂದಿನ ಪ್ರತಿನಿಧಿಸುವಿಕೆ ಯಾವ ರೀತಿಯಾಗಿತ್ತು ಅಂತ ಹೇಳಿಬಿಟ್ಟು ನೋಡಿ. ಸೊ 640 ಈ ರೀತಿಯಾಗಿ ನಮ್ಮ ಸಂಕ್ಷಿಪ್ತ ಪ್ರತಿನಿಧಿಸುವಿಕೆ. ಆಮೇಲೆ ಬರ್ತಾ ಏನು ಮಾಡಿದ್ರಪ್ಪ ಅಂತಂದರೆ ಇನ್ನೂ ಸಂಕ್ಷಿಪ್ತ ಮಾಡೋಕ್ಕೋಸ್ಕರ ಇವೆರಡರ ಮಧ್ಯೆ ಜಾಗ ಬಿಟ್ಬಿಟ್ರು. ಇವೆರಡರ ಮಧ್ಯೆ ಜಾಗ ಇದೆ ಅಂತ ಅಂದರೆ ಅಲ್ಲಿ ಏನಿದೆಯಪ್ಪ ಅಂತಂದರೆ ಒಂದಿದೆ ಅಂತ ಹೇಳಿಬಿಟ್ಟು ಅರ್ಥ ಮಾಡಿಕೊಂಡ್ರು, ಸಂಕ್ಷಿಪ್ತವಾಗಿ ಹೇಳಿದ್ರು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ 2 ಇಲ್ಲಿ 1 ಈ ಕಡೆಯಿಂದ ಇದು ಮಾಡ್ಕೊಂಡು ಬಂದರು. ಇಲ್ಲಿ ಬಿಟ್ಟಿದ್ದಾರೆ ಅಂತ ಅಂದರೆ ಇಲ್ಲಿ ವಜ್ರಾಕೃತಿಯಲ್ಲಿ ಒಂದು 60 ಇದೆ, ಇಲ್ಲಿ 60⁻2 ಇದೆ ಅಂತ ಹೇಳಿಬಿಟ್ಟು ಅಂಡರ್ಸ್ಟುಡ್. ಹಾಗಾಗಿಬಿಟ್ಟು ಅಲ್ಲಿ ಜಾಗ ಬಿಟ್ಟರು. ಮೆಸೊಪೊಟೇಮಿಯನ್ ಅನ್ನೋರು ನಿಖರವಾಗಿ ಇದನ್ನೇ ಮಾಡಿದ್ರು. ಅವರ ಸಂಖ್ಯೆಯಲ್ಲಿ ಬಲಭಾಗದ ಚಿಹ್ನೆಗಳ ಗಣಗಳು 1ರ ಒಂದು ಸಂಖ್ಯೆಯನ್ನು ತೋರಿಸಿದೆ. ಅದರ ಎಡಭಾಗದಲ್ಲಿ ಚಿಹ್ನೆಗಳು 60ರ ಸಂಖ್ಯೆನಾಗಿದೆ. ನೆಕ್ಸ್ಟು 60⁻2 ಅಂದರೆ 3600 ಅಂತ ಹೇಳ್ಬೋದು. ಸೊ ನಾವು ಮಾಡಿದ ರೀತಿಯಲ್ಲೇ ಈ ಕಲ್ಪನೆಗೆ ಬಂದಂತೆ ತೋರುತ್ತಿಲ್ಲ. ಸೊ ಇಲ್ಲಿ ನಂಬರೇ ಇಲ್ಲ. ಸೊ ನಂಬರೇ ಇಲ್ಲ ಅಂತಂದರೆ ನಾವೇ ಅರ್ಥ ಮಾಡ್ಕೊಬೇಕಂತೆ. ಫಸ್ಟು ಬರೋದು ಏನಪ್ಪ ಅಂತಂದರೆ ಈ ರೀತಿಯಾಗಿ ವಜ್ರಾಕೃತಿಯಲ್ಲಿ 1, ಈ ಕಡೆಯಿಂದ ಬಂದರೆ ದೊಡ್ಡ ನಂಬರು. ಸೊ ಸೇಮ್ ಈ ಕಡೆಯಿಂದ ಏನು ಬರ್ತೀವಲ್ವ, ಇಲ್ಲಿ 1 ಇಲ್ಲಿ 2 ಈ ರೀತಿಯಾಗಿ ಇದೆ ಅಂತ ಹೇಳ್ಬಿಟ್ಟು ಏನೋ ಚಿಹ್ನೆಗಳ ಒಂದು ಕಡಿಮೆ ಆಗಲಿ, ನಂಬರ್ಸ್ಗಳು ಕಡಿಮೆ ಆಗಲಿ ಅನ್ನೋದಕ್ಕೋಸ್ಕರ ಅವರು ಫಸ್ಟ್ ಇದನ್ನು ಮಾಡಿ ಅದಾದಮೇಲೆ ನೆಕ್ಸ್ಟ್ ಅದನ್ನು ಸಹ ರಿಡ್ಯೂಸ್ ಮಾಡಿಬಿಟ್ರು, ಕಡಿಮೆ ಮಾಡಿಬಿಟ್ರು. ಓಕೆ ನೆಕ್ಸ್ಟು 1 ಮತ್ತು 60ರ ಹೆಗ್ಗುರುತು ಸಂಖ್ಯೆಗಳಿಗೆ ನೀಡಲಾದ ಚಿಹ್ನೆಗಳ ಹೋಲಿಕೆ ಮತ್ತು ಅವುಗಳ ಆಕಸ್ಮಿಕ ಬಳಕೆ ಈ ಕಲ್ಪನೆಯನ್ನು ಅವರಿಗೆ ಬರುವಂತೆ ಮಾಡಿರಬಹುದು ಅಂತ ಹೇಳಿಬಿಟ್ಟು ಹೇಳಿದೆ. ಸೊ ಇಲ್ಲೂ ಸಹ ಕಂಡುಹಿಡಿಯಿರಿ ಇದೆ ಮೆಸೊಪೊಟೇಮಿಯಾದ ವ್ಯವಸ್ಥೆಯಲ್ಲಿ ಈ ಕೆಳಗಿನ ಸಂಖ್ಯೆಗಳನ್ನು ಪ್ರತಿನಿಧಿಸಿ. ಬನ್ನಿ ಮಾಡೋಣ.
ಓಕೆ, ಪುಟ ಸಂಖ್ಯೆ 77ರಲ್ಲಿರುವ ಕಂಡುಹಿಡಿಯಿರಿ 63 ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿಬಿಟ್ಟು. ಮೆಸೊಪೊಟೋಮಿಯಾ ಸಿಸ್ಟಮಲ್ಲಿ 63 ಯಾವ ರೀತಿಯಾಗಿ ನಾವು ಸ್ಪ್ಲಿಟ್ ಮಾಡ್ಬೋದು? 60 + 3 ಅಲ್ವಾ? 60 ಅಂತ ಅಂದರೆ ಎಷ್ಟು? 1 × 60 + 3. ಸೊ ಇದನ್ನು ಆ್ಯಕ್ಚುಲಿ ಕರೆಕ್ಟಾಗಿ ಬರ್ಕೋಬೇಕು. ಸೊ ಇದನ್ನು ಚಿತ್ರದಲ್ಲಿ ತೋರಿಸೋದು ಅಂತ ಅಂದರೆ ಈ ರೀತಿಯಾಗಿ ತೋರಿಸಿದ್ದಾರೆ. 1, ಓಕೆ. 60 ಅಂತ ಅಂದರೆ ನಮಗೆ ಗೊತ್ತುಂಟು, ವಜ್ರಾಕೃತಿಯಲ್ಲಿ 1 ಬರೆದ್ರೆ 60. 3 ಅಂತ ಅಂದರೆ ಸೊ ಅವರು ಕೊಟ್ಟಿದ್ದಾರೆ 1, 2, 3 ವೈ ಶೇಪಲ್ಲಿದೆ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನನ್ನು ನೋಡೋಣ. 132 ಯಾವ ರೀತಿಯಾಗಿ ಬರೆದಿದ್ದಾರೆ ಅಂತ ಹೇಳಿ. ಸೊ 132 ನಾವು ಒಂದು ಸಲ 60 ಬರೆಯೋಣ, ಇನ್ನೊಂದು ಸಲ 60 ಬರೆಯೋಣ. ಯಾಕೆ ಅಂತ ಅಂದರೆ ನೆಕ್ಸ್ಟ್ 3600 ಅಷ್ಟಂತೂ ದೊಡ್ಡ ನಂಬರ್ ಇಲ್ಲ ಅಲ್ವಾ? 60ನ ಒಂದು ನಂಬರೇ ಇರೋದು. ಸೊ ಒಂದು ಸಲ 60, ಒಂದು ಸಲ 60, 60, 60, 120 ಆಯಿತು. ನೆಕ್ಸ್ಟ್ ಏನು ಬರೆಯೋಣ? 2 ಬರೆಯೋಣ ಅಲ್ಲ, 10 ಬರೆಯೋಣ. 130 ಆಯಿತು. ಅದಾದಮೇಲೆ ನೆಕ್ಸ್ಟು 2 ಬರೆಯೋಣ. ಓಕೆ, ಫೈನ್. ನೆಕ್ಸ್ಟು ಇದಕ್ಕೆಲ್ಲ ಸಿಂಬಲ್ಸ್ ಇದೆ. ಸೊ ಒಂದಕ್ಕೆ ಏನು ಸಿಂಬಲ್ ಇದೆ? ಈ ರೀತಿಯಾಗಿದೆ. ಸೊ 160 ಅಂತಾದರೆ ನಾವು ಡೈರೆಕ್ಟಾಗಿ 260 ಅಂತಲೇ ತೊಗೊಂಡ್ಬಿಡ್ಬೋದು. ಓಕೆ, 160, 260. ಸೊ ನೆಕ್ಸ್ಟು 10ರ ಚಿಹ್ನೆ ಈ ರೀತಿಯಾಗಿ ಬಂತು. ಸೊ ನೆಕ್ಸ್ಟು ಮತ್ತೆ 2ರ ಚಿಹ್ನೆ ಈ ರೀತಿಯಾಗಿ ಬಂತು. ಓಕೆ, ಇಷ್ಟು ಫೈನ್. ನೆಕ್ಸ್ಟ್ 3ನೇ ನಂಬರ್ ಎಷ್ಟಿದೆ? 200 ಬಂದಿದೆ. ಸೊ ನಾವು 3600 ಬರುವವರೆಗೂ ಸಹ 60ರ ಒಂದು ನಂಬರ್ಸ್ ಒಳಗಡೆ ಇರಬೇಕು. 1 × 60 + 1 × 60 1 × 60 ಎಷ್ಟಾಯಿತು? 60, 60, 60, 180 ಆಯಿತು. ಪ್ಲಸ್ 180 ಆಯಿತು. ಇನ್ನು 20 ಬೇಕಾಗತ್ತೆ ಅಲ್ವಾ? ಓಕೆ, 20ನ್ನು ನಾವು ಶೋ ಮಾಡ್ಬೋದು. ಓಕೆ, ಇದನ್ನು ನಾವೇನು ಮಾಡ್ಬೋದು? 3 × 60, 3 ಡೈರೆಕ್ಟಾಗಿ 3 × 60 + 20 ತೋರಿಸೋಣ. 3 ಯಾವ ರೀತಿಯಾಗಿ ಬಿಡಿಸ್ತೀರಾ? ಇದೇ ರೀತಿ ಹನಿಕೋಮ್. 60 ಅಂತ ಅಂದರೆ ಇದು, ಪ್ಲಸ್ 20 ಅಂತ ಅಂದರೆ ಈ ರೀತಿಯಾಗಿ ಬಂದಿದೆ. ಓಕೆ, ನೆಕ್ಸ್ಟ್ 4ನೇ ನಂಬರ್ ನೋಡೋಣ. 60. ಸೊ ನಾವು ಡೈರೆಕ್ಟಾಗಿ ಒಂದೇ ಒಂದು ಇದನ್ನು ಕೊಡೋಂಗಿಲ್ಲ. ಎಷ್ಟು ಸಲ 60 ಅಂತ ಹೇಳ್ಬಿಟ್ಟು ಬರೀಬೇಕು. 1 × 60, 1 ಅಂತ ಅಂದರೆ ಇದು, 60 ಅಂದರೆ ಅರ್ಥ ಏನೋ ಒಂದು ಸಲ 60 ಇದೆ ಅಂತ ಹೇಳಿಬಿಟ್ಟು. ಓಕೆ, ನೆಕ್ಸ್ಟ್ 5ನೇದಾಗಿ ಇದು ದೊಡ್ಡ ನಂಬರ್ ಇದೆ ನೋಡಿ. ಇಲ್ಲಿ 3605 ಇದೆ. ಓಕೆ, ಫೈನ್. ಓಕೆ, ಇದನ್ನು ಒಂದು ಸಲ 3600 ಅಂದರೆ ಎಷ್ಟು? 60 ಸ್ಕ್ವೇರ್ ಅಂತ ಹೇಳಿ ಒಂದು ಸಲ +5 ಇದನ್ನು ನಾವು ತೋರಿಸೋಣ. ಒಂದು ಸಲ 3600 ಅಂತ ಅಂದರೆ ವಜ್ರಾಕೃತಿಯಲ್ಲಿ 2 ಬರೆದ್ರೆ 3600 ಅಂದರೆ 60 ಸ್ಕ್ವೇರ್ ಅಂತ ಹೇಳಿ. 5ನ್ನು ಯಾವ ರೀತಿಯಾಗಿ ಬರೆಯೋದು? ಓಕೆ, ಫೈನ್. ಈ ರೀತಿಯಾಗಿ 5ನ್ನು ಬರೆಯೋದು. ಮೇಲೆ 3, ಕೆಳಗಡೆ 2 ಬರೆದ್ರೆ 5 ಆಯಿತು. ಓಕೆ, ಫೈನ್. ಇಲ್ಲಿಗೆ ನಮ್ಮ ಈ ಒಂದು ಪೇಜ್ ನಂಬರ್ 77ರಲ್ಲಿರುವಂತಹ ಕಂಡುಹಿಡಿಯಿರಿ ಮುಗಿತು. ಅದಾದಮೇಲೆ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ. ಹೀಗಾಗಿ ಮೆಸೊಪೊಟೋಮಿಯಾದ ಪದ್ಧತಿಯು ಚಿಹ್ನೆಗಳನ್ನು ಬರೆಯುವ ಸ್ಥಾನಗಳನ್ನು ಬಳಸಿಕೊಂಡು ಹೆಗ್ಗುರುತು ಸಂಖ್ಯೆಗಳಿಗೆ ಚಿಹ್ನೆಗಳ ಅಂತ್ಯವಿಲ್ಲದ ಅನುಕ್ರಮವನ್ನು ರಚಿಸುವ ಅಗತ್ಯವನ್ನು ಹೇಗೆ ತೆಗೆದುಹಾಕುತ್ತದೆ ಎಂಬುದನ್ನು ನಾವು ನೋಡ್ಬೋದು. ಅಂತಹ ಸಂಖ್ಯಾ ಪದ್ಧತಿಯನ್ನು ಅದು ಸಂಬಂಧಿಸಿರುವ ಹೆಗ್ಗುರುತು ಸಂಖ್ಯೆಯನ್ನು ನಿರ್ಧರಿಸುವಲ್ಲಿ ಪ್ರತಿಯೊಂದು ಚಿಹ್ನೆಯ ಸ್ಥಾನವನ್ನು ಬಳಸುವ ಸಂಖ್ಯಾ ಪದ್ಧತಿ ಅಥವಾ ಸ್ಥಾನ ಬೆಲೆ ಪದ್ಧತಿ ಅಂತ ಹೇಳಿಬಿಟ್ಟು ಸಹ ಅವರು ಕರೀತಾ ಇದ್ರು. ಸ್ಥಾನ ಬೆಲೆ ಕಲ್ಪನೆಯ ಸಂಖ್ಯಾ ಪದ್ಧತಿಗಳ ವಿಕಾಸದ ಇತಿಹಾಸದಲ್ಲಿ ಅತ್ಯುನ್ನತ ಬಿಂದುವನ್ನು ಗುರುತಿಸುತ್ತದೆ ಅಂತ ಹೇಳ್ಬಿಟ್ಟು ಇದೆಲ್ಲ ಕೊಟ್ಟು, ಆದಾಗ್ಯೂ ಮೆಸೊಪೊಟೋಮಿಯಾ ಪದ್ಧತಿಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ಸ್ಥಾನಬೆಲೆ ವ್ಯವಸ್ಥೆ ಅಂತ ಹೇಳಿಬಿಟ್ಟು ಪರಿಗಣಿಸೋಕ್ಕಾಗಲಿಲ್ಲ. ಇದು ಸಂಖ್ಯೆಯನ್ನು ಓದುವಾಗ ಗೊಂದಲಕ್ಕೆ ಕಾರಣ ಆಗ್ತಾ ಇತ್ತು. ಇಲ್ಲಿ ಅವರು ಬಿಟ್ಬಿಟ್ರು ಜಾಗ ಅಲ್ವಾ? ಸೊ ಹಾಗಾಗಿ ಬಿಟ್ಟು ಏನಪ್ಪ ಇಲ್ಲಿ ಜಾಗ ಬಿಟ್ಟಿದ್ದಾರೆ ಅಂತಂದರೆ ಹೆಚ್ಚು ಜಾಗನೂ ಬಿಟ್ಟಿಲ್ಲ. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಪೇಜಲ್ಲಿ ಯಾವ ರೀತಿಯಾಗಿ ನಮ್ಮ ಪ್ರತಿನಿಧಿಸುವಿಕೆ ಈ ರೀತಿಯಾಗಿ 1, 60, 3600 ಈ ರೀತಿಯಾಗಿ ಬಂತಲ್ವಾ? ಸೊ 12 ಇದು ಆ್ಯಕ್ಚುಲಿ ನಮ್ಮ ಪ್ರತಿನಿಧಿಸುವಿಕೆ ಆಯಿತು. ಇದು 612. ಇಲ್ಲಿ ಎಲ್ಲಿದೆ 612? ಸೊ 3600 ಎಲ್ಲಿದೆ? ಇಲ್ಲಿ 36,000 ಹೇಗೆ ನಾವು ಅದನ್ನು ಅರ್ಥ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ಸೊ ಗೊಂದಲಕ್ಕೆ ಬಂದುಬಿಡ್ತು ಅಲ್ವಾ? ಸೊ ಇಲ್ಲಿ ಮಧ್ಯಕ್ಕೆ ಸ್ವಲ್ಪ ಹೆಚ್ಚು ಜಾಗನೂ ಇಲ್ಲ ಅಲ್ವಾ?
ಅವರು ಬರ್ತಾ ಬರ್ತಾ 60ಕ್ಕೆ ಒಂದು ಅಟ್ಲೀಸ್ಟ್ ಈ ರೀತಿಯಾಗಿ ಒಂದು ಸಲ 60 ಅಂತ ಅಂದರೆ ಅರ್ಥ ಆದರೂ ಮಾಡ್ಕೊಬೋದು. ಸೊ ಈ ಒಂದಕ್ಕೂ ಮತ್ತು ಈ ಒಂದಕ್ಕೂ ಏನು ವ್ಯತ್ಯಾಸ ಇದೆ, ಈ ಒಂದಕ್ಕೂ ಏನು ವ್ಯತ್ಯಾಸ ಏನಿದೆ. ಸೊ ನಮಗೆ ಅಂಡರ್ಸ್ಟುಡ್ ಏನು, ಇಲ್ಲಿ ಖಾಲಿ ಇದೆ ಅಂತ ಅಂದರೆ ಇಲ್ಲಿ 60 ಅಂತ ಹೇಳಿ ಒಂದು ಸಲ 60 ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಖಾಲಿ ಇದೆ ಅಂತಂದರೆ ಒಂದು ಸಲ 3600 ಇದೆ ಅಂತ ಹೇಳಿಬಿಟ್ಟು. ಸೊ 12 ಅಂತ ಅಂದರೆ ಇದು 10 2 12, ಓಕೆ ಪರವಾಗಿಲ್ಲ, 10 12 ಮಾಡ್ಕೊಳ್ಳೋಣ. 602 ಅಂತ ಅಂದರೆ ಇಲ್ಲಿ ನೋಡಿ 10 ಕಾಣಿಸ್ತಿದೆ, 2 ಕಾಣಿಸ್ತಿದೆ, ಇದಕ್ಕೂ ಎಷ್ಟು ಕನ್ಫ್ಯೂಷನ್ ಇದೆಯಲ್ವಾ. ಸೊ ಇದಕ್ಕೂ ಸಹ ಎಷ್ಟು ಕನ್ಫ್ಯೂಷನ್ ಇದೆ, ಎಲ್ಲಿ ಜಾಗ ಮಧ್ಯಕ್ಕೆ, ಎಲ್ಲಿ ಜಾಗ ಅವರು ಹೆಚ್ಚು ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ನಮ್ಮ ಪ್ರಕಾರ ಆದರೂ ಇಲ್ಲಿ ಸ್ವಲ್ಪ ಜಾಗ ಬಿಟ್ಟಿದ್ದೀವಿ ನಾವು ನಮ್ಮ ಪ್ರತಿನಿಧಿಸುವಿಕೆಯಲ್ಲಿ. ಬಟ್ ಅವರ ಒಂದು ಮೆಸೊಪೊಟೇಮಿಯಾದ್ರೊಳಗಡೆ ಸೊ ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಅದು ಹೇಗೆ ಅರ್ಥ ಮಾಡ್ಕೊಳ್ತಿದ್ರು ಏನೋ ಗೊತ್ತಿಲ್ಲಪ್ಪ. 60ರ ಯಾವ ಘಾತಗಳಿಗೆ ಯಾವ ಚಿಹ್ನೆಗಳು ಹೊಂದಿಕೆ ಆಗುತ್ತೆ ಅನ್ನೋದು ಕಂಡುಹಿಡಿಯೋದು ಅಸ್ಪಷ್ಟತೆಯಿಂದ ಒಂದೇ ಅಂಕಿಯನ್ನು ವಿಭಿನ್ನ ರೀತಿಯಲ್ಲಿ ಓದಬಹುದಾಗಿತ್ತು. ಸೊ ಇಲ್ಲಿ ನೋಡಿ, ಈ ಒಂದು ಅಂತಾನೆ ಕೆಲವರು ಓದ್ತಾರೆ, ಇಲ್ಲಿ ಇದನ್ನು 60 ಅಂತ ಹೇಳ್ಬಿಟ್ಟು ಹೇಗೆ ಇಂಟರ್ಪ್ರಿಟ್ ಮಾಡ್ಕೊಳಕ್ಕಾಗತ್ತೆ, ಇದನ್ನೇ ನಾವು 3600 ಅಂತ ಹೇಳ್ಬಿಟ್ಟು ಹೇಗೆ ತಿಳ್ಕೊಳಕ್ಕಾಗತ್ತೆ. ಬಟ್ ಆಗಿನ ಒಂದು ಜನ ಆ ರೀತಿಯಾಗಿ ಇದು ಮಾಡ್ತಾ ಇದ್ರು ಅನ್ಸುತ್ತೆ. 36,002ರ ಪ್ರಾತಿನಿಧ್ಯದಂತೆ ಎಷ್ಟು 2 ಚಿಹ್ನೆಗಳ ಗಣಗಳ ನಡುವಿನ ಖಾಲಿ ಜಾಗಗಳ ಸಂಖ್ಯೆ ತಿಳಿದುಕೊಳ್ಳೋದು ಬಹಳ ಕಷ್ಟ ಆಯಿತು. ನಾನು ಹೇಳಿದ್ನಲ್ಲ, ಅದೇ ಜಾಗ ಖಾಲಿ ಇದ್ದರೆ ಅಲ್ಲಿ ನಾವು ಯಾವುದನ್ನು ಸೇರಿಸಬೇಕು ಅನ್ನೋದು ಸಹ ನಮಗೆ. ಸೊ ಹಾಗಾಗಿಬಿಟ್ಟು ಖಾಲಿ ಜಾಗಗಳಿಂದ ಉಂಟಾಗುವ ಸಮಸ್ಯೆಯನ್ನು ಪರಿಹರಿಸಲು ನಂತರದ ಮೆಸೊಪೊಟೇಮಿಯನರು ಜಾಗವನ್ನು ಸೂಚಿಸಲು ಪ್ಲೇಸ್ ಹೋಲ್ಡರ್, ಈ ರೀತಿಯಾದಂತಹ ಸೈಡಲ್ಲಿರುವಂತಹ ಚಿಹ್ನೆಯನ್ನು ನಿಯೋಜಿಸುವ ಅದ್ಭುತ ಕಲ್ಪನೆಯನ್ನು ಬಳಸಿದರು. ಇದು ನಮ್ಮ ವ್ಯವಸ್ಥೆಯಲ್ಲಿ ನಾವು ಬಳಸುವ ಶೂನ್ಯದಂತಿದೆ. ಓಕೆ, ಹೀಗಾಗಿ ಶೂನ್ಯತೆಯನ್ನು ತೋರಿಸುವ ಚಿಹ್ನೆ ಸಂಖ್ಯೆಗಳನ್ನು ನಿಸ್ಸಂದಿಗ್ಧ ರೀತಿಯಲ್ಲಿ ಬರೆಯಲು ಸ್ಥಾನ ಮೌಲ್ಯ ವ್ಯವಸ್ಥೆಯಲ್ಲಿ ಪ್ಲೇಸ್ ಹೋಲ್ಡರ್ ಆಗಿ ಅನಿವಾರ್ಯವಾಯಿತು. ನೆಕ್ಸ್ಟ್ ಈ ಕನ್ಫ್ಯೂಷನನ್ನು ಇದು ಮಾಡೋಕ್ಕೋಸ್ಕರ ಅವರು ಪ್ಲೇಸ್ ಹೋಲ್ಡರನ್ನು ಮಾಡಿದ್ರು. ಸೊ ಖಾಲಿ ಜಾಗಗಳಿಂದ ಉಂಟಾಗುವ ಸಮಸ್ಯೆ ಬಗ್ಗೆ ಹರಿದ್ರೂ ಸಹ ಅಲ್ಲಿ ಅಸ್ಪಷ್ಟತೆಗಳು ಇನ್ನೂ ಆ ವ್ಯವಸ್ಥೆಯಲ್ಲಿ ಉಳಿದಿದೆ. ಉದಾಹರಣೆಗೆ ಪ್ಲೇಸ್ ಹೋಲ್ಡರ್ ಚಿಹ್ನೆಯನ್ನು ಪ್ರಾಥಮಿಕವಾಗಿ ಸಂಖ್ಯೆಗಳ ಮಧ್ಯದಲ್ಲಿ ಬಳಸ್ತಾ ಇದ್ರು. ಆದರೆ ಅದೇ 3600ರಲ್ಲಿ ಎಲ್ಲಿ ಪ್ಲೇಸ್ ಹೋಲ್ಡರನ್ನು ಇಡ್ತೀರಾ, 3600ರಲ್ಲಿ ಸೊ ನಾವು ಹೇಗೆ ತೋರ್ಸೋಕ್ಕಾಗತ್ತೆ ಅಲ್ವಾ. ಸೊ ಹಾಗಾಗಿಬಿಟ್ಟು ನಮಗೆ ಇದು ಬಹಳ ಕನ್ಫ್ಯೂಷನಿಂದ ಆಯಿತು ಮೆಸೊಪೊಟೇಮಿಯಾದ ಒಂದು ಸಂಖ್ಯಾ ಪದ್ಧತಿ. ಸೊ ಇಲ್ಲಿವರೆಗೆ ನಾವು ಹಿಂದಿನ ರೋಮನ್ ಸಂಖ್ಯಾ ಪದ್ಧತಿ ಆಯಿತು, ಈಜಿಪ್ಟ್ ಆಯಿತು, ಮೆಸೊಪೊಟೇಮಿಯಾ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಯನ್ ಸಂಖ್ಯಾ ಪದ್ಧತಿ ಏನು ಹೇಳುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ಅದು ಸಹ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇಲ್ಲೇ ಕೂತ್ಕೊಂಡು ನಾವು ಎಷ್ಟು ಹಿಂದಿನ ಕಾಲದ ಎಷ್ಟು ಸಂಖ್ಯಾ ಪದ್ಧತಿಗಳು, ಅವುಗಳ ಚಿಹ್ನೆಗಳನ್ನು ನಾವು ಕೂತ್ಕೊಂಡು ಇಲ್ಲಿ ಕಲಿಬಹುದಲ್ವ ಈ ಪಾಠದಲ್ಲಿ. ತುಂಬ ಚೆನ್ನಾಗಿದೆ. ಸೊ ಇಂಟ್ರೆಸ್ಟ್ ಕೊಟ್ಟು ಕಲೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.